ಶ್ರೀರಾಮ ಸಮರ್ಥ. ನಾಮವನ್ನು ಪ್ರೇಮ ಮಾಡುವುದೆಂದರೆ ನನ್ನನ್ನು ಪ್ರೇಮ ಮಾಡುವುದಾಗಿರುತ್ತದೆ. ನನಗೆ ನಾಮದ ಹೊರತು ಇರಲಿಕ್ಕಾಗುವುದಿಲ್ಲ. ಎಲ್ಲಿ ನಾಮ ಇರುತ್ತದೆಯೋ ಅಲ್ಲಿಯೇ ನಾನು ಇರುತ್ತೇನೆ. ನನ್ನ ಕಡೆಗೆ ಬಂದು ಕಲಿಯುವುದಿದ್ದರೆ ಪರಮಾತ್ಮನೇ ಎಲ್ಲವನ್ನು ಮಾಡುತ್ತಾನೆಂಬ ಭಾವನೆ ಇಟ್ಟುಕೊಳ್ಳುವುದನ್ನೇ ಕಲಿಯಬೇಕು. ನಾಮ ತೆಗೆದುಕೊಳ್ಳುವಾಗ ನನ್ನನ್ನು ಮನಸ್ಸಿನಿಂದ ಹಿಡಿದಿಟ್ಟುಕೊಳ್ಳಬೇಕು. ನನ್ನ ಮನಸ್ಸು ನಿಮ್ಮ ಮನಸ್ಸಿನ ಸ್ಥಾನ ಪಡೆಯುತ್ತದೆ. ಆಗ ನೀವು ನನ್ನಂತೆ ಆಗುತ್ತೀರಿ. ಕೇವಲ ನಾಮದಲ್ಲಿ ಇರುವವನನ್ನು ನಾನು ಕೊನೆಯವರೆಗೆ ಪ್ರತಿಪಾಲಿಸುತ್ತೇನೆ. ಅವನ ಅಂಗರಚನೆಯೂ ನನ್ನಂತೆಯೇ ಆಗುತ್ತದೆ. ಅವನ ಎಲ್ಲ ಕಾರ್ಯಗಳು ತಾವಾಗಿಯೇ ಆಗುತ್ತವೆ. ಕಣ್ಣು ತೆರೆದಿಟ್ಟುಕೊಂಡರೂ ಜಗತ್ತು ಇಲ್ಲದಂತೆ ಆಗಬೇಕಾದರೆ ಅದು ನಾಮದಿಂದಲೇ ಆಗುತ್ತದೆಂಬ ನನ್ನ ಅನುಭವ ನೀವು ತೆಗೆದುಕೊಳ್ಳಿರಿ. ನನ್ನನ್ನು ಸುಲಿಗೆ ಮಾಡಿರಿ. ನನ್ನಲ್ಲಿ ಆನಂದದ ಹೊರತು ಬೇರೆ ಏನೂ ಇಲ್ಲ. ನನ್ನಿಂದ ನಾಮ ತೆಗೆದುಕೊಂಡ ಸಾಧಕನಿಗೆ ಬಣ್ಣ ಕಾಣುವುದು, ನಾದ ಕೇಳುವುದೆಂಬ ದೃಶ್ಯಮಯ ಅನುಭವಗಳು ಕ್ವಚಿತ್ತಾಗಿ ಬರುತ್ತವೆ. ಅವನು ಒಮ್ಮೆಲೆ ಆನಂದವನ್ನೇ ಹಿಡಿಯುತ್ತಾನೆ. ಆದರೆ ಅದಕ್ಕಾಗಿ ಸಮಯ ಬೇಕಾಗುತ್ತದೆ. 24 ಗಂಟೆ ನನ್ನ ಸಹವಾಸ ಪ್ರಾಪ್ತವಾಗಬೇಕಾದರೆ ಅದಕ್ಕೆ ನಾಮ ಒಂದೇ ಉಪಾಯವಾಗಿರುತ್ತದೆ. ನನ್ನವರು ಸುಮ್ಮನೆ ಚಿಂತೆ ಮಾಡಬಾರದು. ನಾನು ಅವರ ಹೊಣೆಗಾರಿಕೆ ತೆಗೆದುಕೊಂಡಿರುತ್ತೇನೆ. ಅವರು ನನ್ನ ಮೇಲೆ ಶ್ರದ್ಧೆ ಇಟ್ಟು ನಾಮ ತೆಗೆದುಕೊಳ್ಳಬೇಕು. ನಾಮವು ಸೂಕ್ಷ್ಮದ ಮೇಲೆ ಪರಿಣಾಮ ಮಾಡುತ್ತದೆ, ಆದರೆ ಅದು ಬೇಗನೆ ಕಾಣುವುದಿಲ್ಲ. ನಾನು ನಿಮ್ಮ ಭಾರ ವಹಿಸಿರುತ್ತೇನೆ. ನಿಮ್ಮ ಅಂತಃಕರಣದ ಮೂರ್ತಿ ನಿರ್ಮಾಣ ಮಾಡುವ ನನ್ನ ಕಾರ್ಯವು ನಿರಂತರ ನಡೆದೇ ಇರುತ್ತದೆ. ನಾನು ಹೇಳಿದ್ದನ್ನಷ್ಟು ಮಾಡುವ ನಿಶ್ಚಯ ಮಾಡಿರಿ. ಅಂದರೆ ನೀವು ರಾಮರೂಪರಾಗುತ್ತೀರಿ. ನಿಮ್ಮ ದೇಹ ಬುದ್ಧಿಯನ್ನು ಕ್ಷೀಣಗೊಳಿಸುವುದು ನನ್ನ ಕಾರ್ಯವಾಗಿರುತ್ತದೆ. ಅದನ್ನು ಮಾಡುವಾಗ ಅಂತಃಕರಣಕ್ಕೆ ಸೂಕ್ಷ್ಮವಾಗಿ ಕಷ್ಟ ಆಗಿಯೇ ಆಗುತ್ತದೆ. ಆದರೆ ನಾನು ಯಾವಾಗಲೂ ಜೊತೆಗಾರನಾಗಿರುತ್ತೇನೆ. ಆ ಕಷ್ಟಗಳ ಅರಿವನ್ನು ನಾನು ಕಡಿಮೆ ಮಾಡದೆ ಇರುವುದಿಲ್ಲ. ನೀವು ಸ್ವಲ್ಪವೂ ಗಾಬರಿಯಾಗಬಾರದು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.